ಮೀಟಿಂಗ್ ಮಾಡೋ ಉದ್ದೇಶ ನಾನು ಬೆಳಿಗ್ಗೆನೂ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ. ನಮ್ಮಲ್ಲಿ ಈ ಸರ್ತಿ 30 ವರ್ಷ ಆದ್ಮೇಲೆ ಈ ಸರ್ತಿ ನಾವು ಯಾಕೆ ಇದು ಇಲ್ಲಿ ಮೀಟಿಂಗ್ ಮಾಡಕತ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಈ ಒಂದು ಭಾಗದಲ್ಲಿ 80ರಿಂದ 85% ಅಹಿಂದ ವರ್ಗದವರು ಇರೋದ್ರಿಂದ ಅಹಿಂದ ವರ್ಗದವರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟು ಸಹಕರಿಸ್ರಿ ಅಂತ KPCC ಮತ್ತು AICC ಮೇಲೆ ಒತ್ತಡ ಹಾಕೋಕ್ಕೋಸ್ಕರ ಇವತ್ತು ನಾವಿಲ್ಲಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಈಗ ಅಹಿಂದ ವರ್ಗದಲ್ಲಿ ಸಾಕಷ್ಟು ಟಿಕೆಟ್ ಕೇಳ್ತಾರೆ, ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರ್ತಾರೆ. ಈಗ ಫಸ್ಟ್ ನಿಮಗೆ ಕೊಟ್ಟು ನೆಕ್ಸ್ಟ್ ಮುಂದಿನ ಇಲ್ಲ, ನಾವು ಫಸ್ಟ್ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ದೀವಿ ವಿಚಾರದಾಗೆ. ನೀವು ಜಾಸ್ತಿ ಇದ್ರೆ ನೀವು ಕೇಳಿ, ಆಕಸ್ಮಿಕವಾಗಿ ಏನಾರ ಒಂದು ಇದು ಬಂದಾಗ ನೀವು ನಮ್ಗೆ ಕೊಡಿಸಿ ಅಂತೇಳಿ ನಾವು ಯಾರಿಗೆ ಕೊಟ್ಟರು, ಅಹಿಂದ ವರ್ಗದಲ್ಲಿ ಯಾರಿಗೆ ಕೊಟ್ಟರು ಟಿಕೆಟ್ ನಾವು ಕೆಲಸ ಮಾಡಿ ಗೆಲ್ಲಿಸ್ತೀವಿ. ಅಲ್ಲ, ಇಲ್ಲಿ ಫಸ್ಟ್ ಇಲ್ಲಿ ಜನರ ಅಭಿಪ್ರಾಯ ತಗೊಂಡು ನಾವು ಆಮೇಲೆ ಹೈಕಮಾಂಡಿಗೆ ಭೇಟಿ ಆಗ್ತೀವಿ. ಯಾಕಂದ್ರೆ ಜನರ ಅಭಿಪ್ರಾಯನ ಫಸ್ಟ್ ತಗೋಬೇಕು. ಬೆಳಿಗ್ಗೆ ನನಗೆ ಸ್ವಲ್ಪ ದುಃಖ ಆಗಿದ್ದೇನಪ್ಪ ಅಂದ್ರೆ, ನೀವೆಲ್ಲ ಸಾಕ್ಷಿ ಅದಕ್ಕೆ. ನಾನು ಬೆಳಿಗ್ಗೆ ಹೇಳಿದ್ದು ಅಹಿಂದ ವರ್ಗದವರಿಗೆ, ಅದರಾಗೂ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಿದ್ದೆ. ಆದ್ರೆ ಇವತ್ತೊಂದು ಸಂಜೆವಾಣಿ ರಿಪೋರ್ಟರು ಪತ್ರಿಕೆಯಲ್ಲಿ ಅಲ್ಲಿ ಲಿಂಗಾಯತರ ಸಮುದಾಯಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಅಂತ ಪತ್ರಿಕೆಯಲ್ಲಿ ಆಗಿದೆ. ಈ ನಮೂನೆ ಆದ್ರೆ ಏನ್ ಮಾಡಕ್ಕಾಗ್ತದೆ? ನಾನು ಹೇಳಿದ್ನಾಗೆ, ದಾವಣಗೆರೆ ಸೌತ್ ನಲ್ಲಿ ನಾಯಕರಿದ್ದಾರೆ, ಲಿಂಗಾಯತರಲ್ಲಿ ಪಂಚಮಶಾಲೆಯರಿದ್ದಾರೆ, ನಾಯಕರಿದ್ದಾರೆ, ಮತ್ತು ಕುರುಬರಿದ್ದಾರೆ, SC STಗಳಿದ್ದಾರೆ, ಮರಾಠರಿದ್ದಾರೆ ಅಂತ ನಾನು ಹೇಳಿದ್ದು. ಇವರಲ್ಲಿ ಯಾರಿಗೆ ಬೇಕಾದ್ರೂ ಕೊಡ್ರಿ, ನಾವು ಅದಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದು. ಅದರಲ್ಲಿ ಪ್ರಾಮುಖ್ಯತೆ ನಮಗೆ ಕೊಡ್ರಿ ಅಂತ ನಾನು ಕೇಳಿದ್ದೆ. ಅದು ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಪಬ್ಲಿಕ್ ನಲ್ಲಿ ಏನು ಒಪಿನಿಯನ್ ಹೋಗುತ್ತೆ? ಅದಕ್ಕೆ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ಏನಿಲ್ಲ, ನಾವು ಇದ್ರಾಗ ಏನು ಎಳ್ಳೆ ವಿಚಾರ ಇಲ್ಲ. ನಮ್ಮ ಒಂದು ಡಿಮ್ಯಾಂಡ್ ಇದು, ನಮ್ಮ ಒಂದು ಬೇಡಿಕೆ, ನಮ್ಮ ಒಂದು ಹಕ್ಕು ಇದು. ನಮಗೆ ಈ ಸರ್ತಿ ನಾವು ಇಷ್ಟು ವರ್ಷ ಮಾಡಿದ್ದೀವಿ, ನಾವು ಈ ಸರ್ತಿ ಯಾವುದೇ ಕಾರಣಕ್ಕೆ ನಮ್ಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ನಾವು ಹೈಕಮಾಂಡ್ ಮೇಲೆ, KPCC ಅವ್ರ ಮೇಲೆ, ಎಲ್ಲರ ಮೇಲೆ ಒತ್ತಡ ಹಾಕ್ತೀವಿ. ಪ್ರತಿ ಬಾರಿ ಕೂಡ ಬೇಡಿಕೆ ಇಡ್ತೀವಿ, ಈ ಬಾರಿ ಗಟ್ಟಿಯಾಗಿ ನಿಲ್ತೀರಾ ಸರ್? ಇಲ್ಲ, ಪ್ರತಿ ಬಾರಿ ಬೇಡಿಕೆ ನಾವು ಎಲ್ಲರೂ ಪಾಪ ಅವ್ರ ಮುಖಾಂತರ ಹೋಗ್ತಿದ್ರು, ಆದ್ರೂ ಅಷ್ಟು ಸೀರಿಯಸ್ ಆಗಿ ನಾವು ಕೇಳ್ತಿದ್ದಿಲ್ಲ. ಯಾಕಂದ್ರೆ ಯಜಮಾನ್ರಿದ್ರು ಅಂತ ಹೇಳಿ ನಾವು ಕೇಳ್ತಿದ್ದಿಲ್ಲ. ಈ ಸರ್ತಿ ನಾನು ಬೆಳಿಗ್ಗೆ ಹೇಳಿದೆ, ಈ ಸರ್ತಿನೂ ಯಜಮಾನರು ಇನ್ನೂ ಸ್ವಲ್ಪ ಆರೋಗ್ಯವಾಗಿ ಇದ್ದಿದ್ರೆ ಅವ್ರಿಗೆ ನಿಲ್ಲಿಸ್ತಿದ್ವಿ. ಮತ್ತೆ ಏನ್ ಅದ್ರಾಗೇನು ಅವರು ಇದ್ದು ಕೆಲಸ ಮಾಡೋದು ನಮ್ಗೆ ಬರೀ ಅವ್ರಿಗೆ ಹೇಳಿದ್ರು ಸಾಕಿರ್ತಾರೆ, ನಾವು ಕೆಲಸ ಮಾಡಿಸ್ಕೊಂತೀವಿ. ಮತ್ತೆ ಅಂತ ಒಂದು ನಾಯಕರು ಹೋದ್ಮೇಲೆ ನಮ್ಗೆ ಜಾಗ ಖಾಲಿ ಆಗಿದೆ, ನಮ್ಗೆ ದಯವಿಟ್ಟು ಇದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ತನಕ ನಾವೇನು ಕೇಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಅಹಿಂದರಿಗೆ ಈ ಒಂದು ದಾವಣಗೆರೆ ಸೌತ್ ನಲ್ಲಿ ಅವಕಾಶ ಇದೆ, ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮುಖಾಂತರ KPCC ಮತ್ತು AICC ಅವರಿಗೆ ಬೇಡ್ಕೊಳ್ತೇನೆ. ಜಿಲ್ಲಾ ಮಂತ್ರಿಯವರಿಗೆ ನಾವು ಈಗ ತನಕ ಕೇಳಿಲ್ಲ. ಫಸ್ಟ್ ನಾವು ಇಲ್ಲಿ ಇವತ್ತೇ ನಾನು ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಮಾಡಿರೋದು. ಇದು ಆದ್ಮೇಲೆ ನಮ್ಮ ಎಲ್ಲ ಮುಖಂಡರುಗಳಿಗೆ ಕುದಿಸ್ಕೊಂಡು ಮಾತಾಡಿದ್ಮೇಲೆ ನಾವೆಲ್ಲ KPCC ಅವರು ಮತ್ತು AICC ಅವರಿಗೆ ಕುದಿಸ್ಕೊಂಡು ಅವ್ರಿಗೆ ಹತ್ರ ಹೋಗಿ ಡೆಲಿಗೇಷನ್ ಹೋದ್ಮೇಲೆ ಅವ್ರಿಗೆ ಮಾತಾಡಿದ್ಮೇಲೆ ಮುಂದೆ ಏನಿದ್ರು ನಾವು ಸಭೆಗಳು ನಿರಂತರವಾಗಿ ಮಾಡ್ತೀವಿ. ಸದ್ಯಕ್ಕೆ ಈಗ 1-2 ಸಭೆ ಮಾಡಿ ಆನಂತರ ಮುಖಂಡರು ಜನ ಹೆಂಗೆ ಕರೀತಾರೆ, ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಹೋಗಿ ಸಭೆ ಮಾಡ್ತೀವಿ. ಕಳೆದ ಬಾರಿ ಬಹಳ ಸರ್ತಿ ಹೇಳಿರ್ತಾರೆ, ನಮಗೂ ಹೇಳಿದ್ದಾರೆ, ಬಹಳ ಕಡೆ ಹೇಳಿದ್ದಾರೆ. ಈಗ ಅದು ಟೇಪ್ ಎಲ್ಲ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಯಾರು ತೋರಿಸಿದಾರಂತ ಅವ್ರಿಗೆ ಗೊತ್ತು. ಯಾರು ಒಬ್ಬರು ತೋರಿಸಿರ್ತಾರೆ, ಅವ್ರು ತೋರಿಸಿದ್ಮೇಲೆ ನೋಡಿ ಅವರು ಜಗ್ಲೂರಾಗಿ ಮಾತಾಡಿದ್ದಾರೆ. ಅವ್ರು ಯಾರಂತ ಅವ್ರಿಗೇನು ಗೊತ್ತಿರ್ತೈತಿ? 106 ಜನ ಹೋಗಿರ್ತಾರೆ. ಇಲ್ಲಿ ನಾನು ಒಬ್ಬನೇ ಏನಕ್ಕೆ ಆಕಾಂಕ್ಷಿ ಅಲ್ಲ, ನನ್ನಂತ ಒಂದು 50 ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ. ಅವರೆಲ್ಲರೂ ಹೋಗಿ ಸಾರ್ ಹಿಂಗೆ ಹಿಂಗೆ ಅಂತ ತೋರಿಸಿರ್ತಾರೆ, ಅದ್ ನೋಡ್ಕೊಂಡು ಹೇಳಿರ್ತಾರೆ. ಅದ್ರ ಬಗ್ಗೆ ನಾನು ಏನು ಹೇಳಕ್ ತಯಾರಿಲ್ಲ. ಆದ್ರೆ ನಮ್ಗೆ ಅವ್ರು ಹೇಳಿದ್ರು ಬೇಡಿದ್ರದು ಬೇಡ, ಮುಂದಿನ ಸೆಕೆಂಡ್ ಅದು ನಮ್ಗೆ ಅವಕಾಶ ಆಯ್ತಲ್ಲ. ನಮ್ಮ ಒಂದು ಓಟ್ ಜಾಸ್ತಿ ಇದಾವೆ ಎಲ್ಲ, ಇದು ಅಹಿಂದ ಕಾನ್ಸ್ಟಿಟ್ಯೂನ್ಸಿ, ಅದಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಯಾರಿಗೆ ಕೊಡಿ, ಮುಸ್ಲಿಮಿಗೆ ಕೊಡಿ ಅಲ್ಲ, ಫಸ್ಟ್ ಮುಸ್ಲಿಮಿಗೆ ಕೊಡಿ. ಅದು ಇಲ್ಲ ಅಂದ್ರೆ ಅಹಿಂದವರಿಗೆ ಯಾರಿಗೆ ಈ ಬಾರಿ ಗಟ್ಟಿಯಾಗಿ ಕಳೆದ ಬಾರಿನೂ ಸಭೆ ಮಾಡ್ತೀರಾ, ಹೀಗೆ SS ಮಲ್ಲಿಕಾರ್ಜುನ್ ಅವರು ಇಲ್ಲಿ ಬಂದು ನಿಮಗೆ ಮನವೊಲಿಸ್ತಾರೆ, ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಸುಮ್ಮನಾಗ್ತೀರಾ? ಅದು ಆದ್ಮೇಲೆ ಅದು ಈಗ ನೀವು ಹೇಳ್ತಾ ಇರೋದು ನಾವು ಇನ್ನೂ ಅದು ಅಂತ ಆಗೋ ಚಾನ್ಸಸ್ ಇಲ್ಲ. ಅದು ಆದಾಗ ನಾವು ಅದು ನಿಮ್ಗೆ ಕರೆದು ಅದು ನಾವು ತಗೊಂತೀವೋ ವಾಪಸ್ ಇಲ್ಲ ಅಂತ ನಾವು ಹೇಳ್ತೀವಿ. ಕಳೆದ 30 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಸೌತ್ ನಿಂದ ಯಾವಾಗೂ ಟಿಕೆಟ್ ಕೊಡ್ಲಿಲ್ಲ.
ಜಿಲ್ಲೆಯಲ್ಲಿನೂ ಆ ನಮ್ಮ ಚನ್ನಗಿರಿಯಲ್ಲಿ ಯಾರು ಮೊಹಿಬುಲ್ಲಾ ಖಾನ್ ಅಂತ ಒಬ್ರಿಗೆ ಕೊಟ್ಟಿದ್ರು. ಅದೇನವೆಲ್ಲ ಆಗಂಗಿಲ್ಲ ಕೆಲಸಗಳು. ಇಲ್ಲಿ ಇಷ್ಟು ಓಟ್ಗಳು ಇದ್ದೇ ನಮ್ಗೆ ಇಲ್ಲಿ ಅಷ್ಟು ಎಲ್ಲ ಹಿಂದಾದ್ರು ಗತಿ ಕೊಡ್ಲಿ ಅಂದ್ರೆ ಕಷ್ಟ ಇದೆ. ಅಲ್ಲಿ ಎಲ್ಲ ಗೆಲ್ಲಕ್ ಆಗಂಗಿಲ್ಲ. ಅವೆಲ್ಲ ಕೋಟಾ ಫಿಲಪ್ ಸಿಸ್ಟಮ್ ಇರ್ತಾವೆ, ಅವೆಲ್ಲ ಆಗಂಗಿಲ್ಲ. ಈಗ ನಾವು ಅದಕ್ಕೂ ಎಲ್ಲ ಒಪ್ಪಂಗಿಲ್ಲ. ಓಕೆ ಥ್ಯಾಂಕ್ ಯು.